ನಮ್ಮಲ್ಲಿ ಗೊಂದಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ತೀರ್ಮಾನ ತಗೊಳ್ತಾರೆ. ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಹೋಗ್ಬೇಡ್ದು ಅಂತ ನಾನು ಶಿಸ್ತು ಅವ್ರಿಗೆ ಅನ್ವಯಿಸಲ್ವಾ ಸರ್? ಅಂದ್ರೆ ನಿಮ್ಗೆಲ್ಲ ನೋಟಿಸ್ ಕೊಡ್ತಾರೆ ಕೆಪಿಸಿಸಿಯಿಂದ, ಅಂದ್ರೆ ಸಿದ್ದರಾಮಯ್ಯನವ್ರ ಮಗ ಯಾವ್ದು ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಹೇಳ್ತಾರೆ, ಕ್ರಮ ಇಲ್ಲ ಅಂತ ಹೇಳಿ. ನಾನ್ ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಯಾಕೆ ಹೇಳ್ಬೇಡ್ದು, ಅವ್ರು ತಿತ್ಕೋತಾರೆ ಅಂದ್ಕೊಂಡಿದ್ದೀನಿ ಸರ್. ಆತರ ಏನಾದ್ರು ನವೆಂಬರ್ ಕ್ರಾಂತಿ ಆ ತರದ ಏನಾದ್ರು ಆದ್ರೆ ಇವ್ರು ಜಾರಕಿಹೊಳಿ ಅವರು ಹೇಳಿದ್ದಾರೆ ಕ್ಲೈಮ್ ಮಾಡ್ತೀವಿ ನಾವು ನಮ್ಮದನ್ನ ಅಂತ. ಗೊತ್ತಿಲ್ಲಪ್ಪ, ನಾನು ಇವತ್ತು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳು ಬಂದಿದ್ದೀನಿ. ಮುಚ್ಕೊಂಡಿದೆ, ಹೋರಾಟ ಮಾಡುವಂತ ಫಿಲ್ಟರ್ ಮಾಡ್ಬೇಕು. ಏನೇ ನೀರಾಗ್ಲಿ ಕಲ್ಮಶ ಇವತ್ತು ಎಲ್ಲಾ ಕಡೆಯಿಂದ ಇವತ್ತು ನೀರೆಲ್ಲಾನು ಬೇರೆ ಕಡೆ ಡ್ರೈನೇಜ್ ನೀರು ಮತ್ತೊಂದೆಲ್ಲ ಸೇರುವಂತದ್ದು ನೋಡ್ಕೊಂಡು ಡೈರೆಕ್ಟ್ ಆಗಿ ನೀವು ಯಾರು ಕುಡಿಬೇಡಿ, ಅದನ್ನ ಫಿಲ್ಟರ್ ಮಾಡಿ ಶುದ್ಧ ಮಾಡಿ ನೀರು ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಅದೇನೇನು ತಪ್ಪೇನಿಲ್ಲ. ಅಂದ್ರೆ ಸರ್ ಪ್ರತಿನಿತ್ಯ ಡಿ ಕೆ ಶಿವಕುಮಾರ್ ಹೋರಾಟ ಮಾಡ್ತಾ ಇರುವಂತದ್ದು ಅಂದ್ರೆ ಅಧಿಕಾರಕ್ಕೋಸ್ಕರ. ಒಂದ್ ಕಡೆ ಅಧ್ಯಕ್ಷರ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷ ಕಟ್ಟಬೇಕು, ನಮಗೆಲ್ಲ ಶಕ್ತಿ ತುಂಬಬೇಕು, ಕಾರ್ಯಕರ್ತರ ಶಕ್ತಿ ಕೊಡಬೇಕು. ಆ ರೀತಿಯಲ್ಲಿ ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರು ಮೊದಲನೇ ಅದನ್ನ ಅರ್ತಿದ್ದಾರೆ. ಅವರು ಯೂತ್ ಕಾಂಗ್ರೆಸ್ ಇಂದ ಬಂದಂತವ್ರು ಅವರೆಲ್ಲರೂ ಕೂಡ, ಅವರು NSU ಇಂದ ಬಂದಂತವ್ರು ಅವರೆಲ್ಲರೂ ಕೂಡ ಪಕ್ಷ ಯಾವ ರೀತಿ ಸಂಘಟನೆ ಮಾಡಬೇಕು, ಯಾವ ರೀತಿ ಶಕ್ತಿ ಕೊಡಬೇಕು ಅವ್ರು ತಿಳ್ಕೊಂಡಿದ್ದಾರೆ. ಅವ್ರ ಜವಾಬ್ದಾರಿ ಸ್ಥಾನದಲ್ಲಿ ಈ ಸಂದರ್ಭದಲ್ಲಿ ಸರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಬೇರೆ ಒಂದಷ್ಟು ಸಚಿವರು ಶಾಸಕರು ಹೇಳ್ತಾರೆ ಕೊಡಬೇಡದು, ತಿತ್ಕೋತಾರೆ ಅಂದ್ಕೊಂಡಿದ್ದೀನಿ. ದೊಡ್ಡವರು ಅವರೆಲ್ಲರೂ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ.